ನಾನಿವತ್ತು ಹಲ್ಲುಗಾಗಿ ತುಂಬಾ ಯೂಸ್ಫುಲ್ ಆಗುವಂಥ ಟಿಪ್ಸ್ ತೊಗೊಂಬಂದಿನಿ. ತುಂಬಾ ಸರಳವಾಗಿ ಮತ್ತು ಈಸಿಯಾಗಿ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ಹಲ್ಲು ಸ್ವಲ್ಪ ಹಿಟ್ಟಿಟ್ಟಾಗಿರುತ್ತೆ, ಒಂಥರ ಸ್ಮೆಲ್ ಬರ್ತಾ ಇರುತ್ತೆ, ಮತ್ತು ಒಂಥರ ಹುಳಗಳು ತಿಂದಿರುತ್ತೆ ಹಲ್ಲುಗಳು. ಆ ರೀತಿ ಎಲ್ಲ ಆದರೆ ಈ ರೀತಿ ಮಾಡಿ ನೋಡಿ ತುಂಬಾ ಯೂಸ್ ಆಗುತ್ತೆ. ಮತ್ತು ನಿಮಗೂ ಕೂಡ ನೋಡಿ ಮಾಡ್ತಾ ನಿಮಗೂ ಕೂಡ ಟ್ರಯಲ್ ಗೊತ್ತಾಗ್ತಾ ಇರುತ್ತೆ ಯಾವ ರೀತಿ ಚೆನ್ನಾಗಿ ಕಾಣಿಸೋದಿಲ್ವ ಅಂತ. ಎಷ್ಟು ಪಳಪಳನೆ ಹಲ್ಲು ಕೂಡ ಹೊಳೆಯುತ್ತೆ ಅಂತ ನೋಡ್ಬೋದು. ನಿಮ್ಗೆ ತೋರಿಸ್ತೀನಿ ಬನ್ನಿ ಏನೆಲ್ಲ ಮಾಡಬೇಕಂತ ನೋಡೋಣ. ಇವಾಗ ಇಲ್ಲಿ ನಾನು ಕಸಕ್ಕೆ ಹಾಕೋದು ಒಂದು ತೆಂಗಿನ ಚಿಪ್ಪು ಹಾಗೆ ಇಟ್ಕೊಂಡಿದ್ದೆ. ಆ ತೆಂಗಿನ ಚಿಪ್ಪು ನಾನು ಇವಾಗ ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಉರಿ ಹಚ್ಕೊಂಡು ಸುಡ್ತಾ ಇದ್ದೀನಿ ನೋಡಿ. ಎಷ್ಟು ಅಂದರೆ ಪೂರ್ತಿ ಬೂದಿ ಆಗಬೇಕು, ಅಲ್ಲಿವರೆಗೂ ಸುಡಬೇಕಾಗತ್ತೆ. ಇವಾಗ ನಾನು ಉರಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಚೆನ್ನಾಗಿ ಉರಿತಾ ಒಂದು ಸರ್ತಿ ಬೂದಿ ಆಗೋವರೆಗೂ ಸುಡಬೇಕಾಗತ್ತೆ ನೋಡಿ. ತುಂಬಾ ಸರಳ ವಿಧಾನ. ನೀವು ಇದು ಟಿಪ್ಸ್ ಏನಂದರೆ ಒಂದೇ ರೀತಿ ಮಾಡಿ ಇಟ್ಕೊಂಡ್ರೆ 2 ಥರ ಬಳಸ್ಕೋಬೋದು. ಅದು ಕೂಡ ನಿಮಗೆ ತೋರಿಸಿದ್ದೀನಿ. ಬೇಕಂದರೆ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಸರ್ಚ್ ಮಾಡಿ. ಇದರಲ್ಲಿ 4 ಬಾದಾಮಿಗಳು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಬಾದಾಮಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲಾದರೂ ಕೂಡ ಬಾಯಿಗೆ ಬಂದಿದ್ರೂ ಕೂಡ ಕಡಿಮೆ ಆಗುತ್ತೆ. ಬಾದಾಮಿ ಏನಾಗುತ್ತೆ ಅಂದರೆ ಒಂಥರ ಎಣ್ಣೆ ಅಂಶ ಅದರಲ್ಲಿರುತ್ತೆ. ಎಲ್ಲಾದರೂ ಕೂಡ ಬಾಯಿಗೆ ಬಂದಿದ್ರೂ ಕೂಡ ಅದು ಬೇಗನೆ ಕಡಿಮೆ ಆಗುತ್ತೆ. ಹಾಗಾಗಿ ಯೂಸ್ ಮಾಡ್ಬೋದು. ಏನಾಗುತ್ತೆ ತುಟಿ ಭಾಗದಲ್ಲಿ ಸ್ವಲ್ಪ ಎಲ್ಲಾದರೂ ಕೂಡ ಒಬ್ಬರಿಗೆ ಬಾಯಿ ಬಂದಿರುತ್ತಲ್ವ, ಆವಾಗ ಈ ಬಾದಾಮಿ ಹಾಕ್ಕೊಂಡು ಮಾಡೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ಹಾಗಾಗಿ ನೀವು ಕೂಡ ಟ್ರೈ ಮಾಡ್ಬೋದು. ಇವಾಗ ನಾನು ಚೆನ್ನಾಗಿ ನೋಡ್ತಾ ಇರೋದು ತೆಂಗಿನ ಚಿಪ್ಪು ಎಷ್ಟು ಉರಿತಾ ಇರೋದು ಕಾಣಿಸ್ತಾ ಇರಬಹುದು ನಿಮಗೂ ಕೂಡ. ಇಷ್ಟು ಉರಿತಾ ಇದ್ದರೆ ನೀವೇನು ಮಾಡಿ, ಸ್ಟವ್ ಆಫ್ ಮಾಡಿ. ನಾನು ತವಾ ತೊಗೊಂಡಿದ್ದೀನಿ, ತವಾ ಮೇಲೆ ಇಟ್ಕೊಂಡಿರೋದು. ನಿಮ್ಮ ಹತ್ರ ಯಾವುದಾದ್ರೂ ಒಂದು ಬ್ಲ್ಯಾಕ್ ಏನಾದರೂ ಇದ್ದರೂ ತೊಗೋಬೋದು. ಯಾಕಂದರೆ ಸ್ವಲ್ಪ ಇದು ಬ್ಲ್ಯಾಕ್ ಆಗುತ್ತಲ್ವ, ಅದಕ್ಕಾಗಿ ಸ್ವಲ್ಪ ಬ್ಲ್ಯಾಕ್ ಇರೋದು ತೊಗೊಳ್ಳಿ. ವೇಸ್ಟ್ ಮಾಡೋ ಬದಲಾಗಿ ಈ ರೀತಿ ಬ್ಲ್ಯಾಕ್ ಇರೋದು ತೊಗೊಂಡ್ರೆ ಅದರ ಮೇಲೆ ಬ್ಲ್ಯಾಕ್ ಆದರೂ ಕೂಡ ಏನು ಕಾಣಿಸೋದಿಲ್ಲ, ಮತ್ತು ಜಾಸ್ತಿ ತೊಳೆಯೋದು ಕೂಡ ಕಷ್ಟ ಆಗೋದಿಲ್ಲ. ಇವಾಗ ನೋಡಿ ಪುಡಿ ಆಗ್ತಾ ಇರೋದು ಎಲ್ಲ ಕೂಡ ಸುಟ್ಕೊಂಡು ಪುಡಿ ಆಗುತ್ತೆ. ಅಲ್ಲಿವರೆಗೂ ನಾವು ಸುಡಬೇಕಾಗುತ್ತೆ. ಬಾದಾಮಿ ಕೂಡ ಚೆನ್ನಾಗಿ ಸುಡಿ, ಸ್ವಲ್ಪ ಹಸಿ ಇರಬಾರ್ದು, ಪೂರ್ತಿ ಸುಡಬೇಕು. ನೋಡ್ತಾ ಇರ್ಬೋದು ನಾನು ಇವಾಗ ಇಷ್ಟೆಲ್ಲ ಸುಡ್ತಾ ಇರೋದು. ಸುಟ್ಟಾದ್ಮೇಲೆ ತಣ್ಣಗಾಗುತ್ತೆ. ಇವಾಗ ನೋಡಿ ಎಲ್ಲ ಕೂಡ ಉರಿ ಎಲ್ಲ ಚೆನ್ನಾಗಿ ಆರಿ ಹೋಗಿರೋದು. ಆರಿ ಹೋದ್ಮೇಲೆ ಇದೊಂದು 10 ನಿಮಿಷ ತಣ್ಣಗೋದಕ್ಕೆ ಬಿಟ್ಟು ಮಿಕ್ಸಿಯಲ್ಲಿ ಹಾಕ್ಕೊಂಡು ಬಂದುಬಿಡಬೇಕು. ಮಿಕ್ಸಿಯಲ್ಲಿ ಹಾಕ್ಕೊಂಡು ಬಂದಲೇ ಈ ರೀತಿ ಪೌಡ್ರ್ ಥರ ರೆಡಿ ಆಗುತ್ತೆ. ಈ ಪೌಡ್ರನ್ನು ನಾವು ಏನು ಮಾಡಬೇಕಂದ್ರೆ ಕೈಯಲ್ಲಿ ಹಾಕ್ಕೊಂಡು, ನೀವು ಬೆಳಗ್ಗೆ ಆಗ್ಬೋದು ಸಾಯಂಕಾಲ ಆಗ್ಬೋದು, ಹಲ್ಲು ತಿಕ್ಕಿ ಹಲ್ಲು ಬೇನೆ ಇದ್ದರೆ ಕೂಡ ಕಡಿಮೆ ಆಗುತ್ತೆ. ತುಂಬಾ ಸಖತ್ ರಿಸಲ್ಟ್ ಕೊಡುತ್ತೆ. ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ನಾನು ಇವಾಗ ಇದು ಪುಡಿ ಮಾಡಿಕೊಂಡು ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನಾನು ಪುಡಿ ಜಾಸ್ತಿನೇ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವು ಬೇಕಾದಾಗ ಸ್ವಲ್ಪ ಪುಡಿ ಮಾಡಿ ಇಟ್ಕೋಬೋದು. ಇವಾಗ ನಾನು ಹಲ್ಲು ತೋರಿಸ್ತೀನಿ ಬನ್ನಿ. ನೋಡ್ತಾ ಇರ್ಬೋದು ಒಂಥರ ಹಲ್ಲು ಈ ರೀತಿ ಇರೋದು. ಇವಾಗ ತಿಕ್ಕದ ಮೇಲೆ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತೀನಿ. ಒಂದೊಂದು ಸ್ವಲ್ಪ ಅಂದರೆ ಹಿಟ್ಟಿಟ್ಟಾಗಿ ಹಲ್ಲು ಕಾಣಿಸ್ತಾ ಇರುತ್ತೆ ಕೆಳಗೆ ಭಾಗದಲ್ಲಿ. ಆವಾಗ ಈ ರೀತಿ ಮಾಡೋದ್ರಿಂದ ರಿಸಲ್ಟ್ ತುಂಬಾ ಯೂಸ್ಫುಲ್ಲಾಗಿ ಸಿಗುತ್ತೆ. ಇವಾಗ ನೋಡಿ ನೀವು ಬೇಕಾದರೆ ಕೈಯಿಂದ ಕೂಡ ತಿಕ್ಕೋಬೋದು, ಇಲ್ಲ ಅಂದರೆ ನೀವು ಬ್ರಷಿಂದ ಕೂಡ ತಿಕ್ಕಿ ನೋಡಿ, ಸೂಪರಾಗಿ ರಿಸಲ್ಟ್ ಇರುತ್ತೆ. ಇವಾಗ ನೋಡಿ ನಾನು ತಿಕ್ತಾ ಇದ್ದೀನಿ. ಈ ರೀತಿ ತಿಕ್ಕೋದ್ರಿಂದ ಏನಾಗುತ್ತೆ ಅಂದರೆ ಹಲ್ಲು ಮೇಲೆ ಏನೆಲ್ಲ ಕುತ್ಕೊಂಡಿರೋಂಥ ಹೊಲಸು ಕೂಡ ಹೋಗುತ್ತೆ. ಮತ್ತು ಎಲ್ಲಾದರೂ ಹುಳಗಳು ಕುತ್ಕೊಂಡಿರುತ್ತಲ್ವ, ಹುಳಗಳಿಂದ ಒಂಥರ ನೋವಾಗ್ತಾ ಇರುತ್ತಲ್ವ, ಅಲ್ಲಿ ಕೂಡ ಸ್ವಲ್ಪ ತಿಕ್ಕೊಳ್ಬೇಕು ಬ್ರಷ್ನಿಂದ ಚೆನ್ನಾಗಿ. ಆ ಜಾಗದಲ್ಲಿ ತಿಕ್ಕೋದ್ರಿಂದ ಅಲ್ಲಿ ಕೂಡ ನೋವು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇರೋದಂತ. ಈ ಥರ ನೀವು ಕೂಡ ಹಲ್ಲು ತಿಕ್ಕಿ ನೋಡಿ, ನಿಮಗೂ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ. ಎಷ್ಟು ದುಡ್ಡು ಖರ್ಚು ಮಾಡಿ ಟೂತ್ಪಿಕ್ ತರ್ತೀರಾ, ಮತ್ತು ಏನೆಲ್ಲ ದಂತಪಂಜನ ತರ್ತೀರಾ, ಅವೆಲ್ಲ ತರೋ ಬದಲಾಗಿ ಈ ರೀತಿ ತಂದು ಈ ರೀತಿ ಮಾಡ್ಕೊಂಡು ನೋಡಿ. ಕಸಕ್ಕೆ ಹಾಕುವಂಥ ಮನೇಲಿರುವಂಥದ್ದೇ ಇಷ್ಟು ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಇವಾಗ ನಾನು ಚೆನ್ನಾಗಿ ಹಲ್ಲು ತಿಕ್ಕೊಂಡಿದ್ದೀನಿ, ವಾಶ್ ಮಾಡ್ಕೊಂಡು ಬರ್ತೀನಿ. ವಾಶ್ ಮಾಡ್ಕೊಂಡು ಬಂದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದಂಥ ಹಲ್ಲು. ಸ್ವಲ್ಪ ಬ್ಲ್ಯಾಕ್ ಆಗಿತ್ತು, ಅದು ಕೂಡ ಹೊಂಟೋಗಿರೋದು ನೋಡಿ. ಇದೇ ಥರ ವಾರದಲ್ಲಿ ತಿಕ್ಕಿ ನೋಡಿ, ನಿಮಗೂ ಕೂಡ ಸಿಗುತ್ತೆ ರಿಸಲ್ಟು. ಹಾಗಿದ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.